ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ವಾಕಿಂಗ್ ಅಂತ ಹೋದೆ. ಆವಾಗ ನನಗೆ ಫ್ಲ್ಯಾಶ್ ಆಗಿದ್ದು ಟ್ಯಾಂಕಲ್ಲಿ ನೀರಿರಲಿಲ್ಲ ಅಂತ. ಸರಿ ಅಂತ ಟ್ಯಾಂಕಲ್ಲಿ ನೀರು ತುಂಬಿಸ್ಬಿಟ್ಟು ಬಟ್ಟೆಗಳೆಲ್ಲ ಒಣಗಾಕೋಕ್ಕೆ ಅಂತ ನಿಂತೆ. ಅಷ್ಟೊತ್ತಿಗೆ ಬೆಳಗ್ಗೆ 10:20 ಸ್ನಾನ ಗೀನ ಎಲ್ಲ ಮಾಡ್ಕೊಂಡು ತಿಂಡಿ ತಿನ್ನೋಕ್ಕೆ ಅಂತ ಹೋದಾಗ ಇಡ್ಲಿ ಚಟ್ನಿ ಮಾಡಿದರು. ಇದೇನಪ್ಪ ಚಟ್ನಿ ವೈಟ್ ಆಗಿದೆ ಅಂತ ಅನ್ಕೋತಾ ಇದ್ದೆ. ಆವಾಗ ಗೊತ್ತಾಯಿತು ಮನೇಲಿ ಕೊತ್ತಂಬರಿ ಸೊಪ್ಪಲ್ಲಿಲ್ಲ, ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂತ. ಅದಾದಮೇಲೆ ತಿಂಡಿ ಗಿಂಡಿ ಎಲ್ಲ ತಿಂದ್ಕೊಂಡೆ. ಇಡ್ಲಿ ಚಟ್ನಿ. ಇವತ್ತು ಸ್ಯಾಟರ್ಡೇ, ಯಾವುದೇ ರೀತಿಯ ಆಫೀಸ್ ಕೆಲಸ ಇರಲಿಲ್ಲ ಅಂತ ಫುಲ್ ರೆಸ್ಟ್ ಮಾಡಿದೆ. ಮಧ್ಯಾಹ್ನ ಊಟಕ್ಕೆ ಅಂತ ಹೋದಾಗ ಬಿಸಿ ಬಿಸಿ ಅನ್ನ ಮಾಡಿದರು, ಅದಕ್ಕೆ ಉಪ್ಪಿನಕಾಯಿ ಕೂಡ ಹಾಕಿದರು ತಟ್ಟೆಗೆ. ಸಾಯಂಕಾಲ ಆಚೆಗಡೆ ಏನಾರು ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಹೋದೆ. ಆವಾಗ ಬಿಸಿ ಬಿಸಿ ಕಚೋರಿ ಮಾಡ್ತಾಯಿದ್ರು ಒಂದು ಕಡೆ, ಅದಕ್ಕೆ ಗ್ರೀನ್ ಚಟ್ನಿ ಎಲ್ಲ ಹಾಕ್ಕೊಟ್ರು. ಕಚೋರಿಗೆ ಗ್ರೀನ್ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿತ್ತು. ಅದ್ರ ಪಕ್ಕದಲ್ಲಿ 1-2 ಮೆಣಸಿನ್ಕಾಯಿ ಕೂಡ ಇಟ್ಕೊಟ್ರು. ನಾನು ತಿನ್ನಲಿಲ್ಲ. ಅದಾದಮೇಲೆ ರಾತ್ರಿ ಊಟಕ್ಕೆ ಅಂತ ಬಂದೆ. ಅನ್ನ, ಉಪ್ಪಿನಕಾಯಿ, ಪಲ್ಯ ಎಲ್ಲ ಹಾಕಿದ್ರು ತಟ್ಟೆಗೆ. ಅದ್ರ ಜೊತೆಗೆ ಚೂರು ಎಣ್ಣೆ, ಉಪ್ಪು ಹಾಕ್ಕೊಂಡೆ. ಇವೆಲ್ಲ ಮಿಕ್ಸ್ ಮಾಡಿಕೊಂಡು ತಿಂದ್ಕೊಂಡೆ. ಕಾಂಬಿನೇಷನ್ ಎಲ್ಲ ಸಖತ್ತಾಗಿತ್ತು. ಅಷ್ಟೆಲ್ಲ ಆಗಷ್ಟರಲ್ಲಿ ರಾತ್ರಿ 9:30. ಇನ್ನೇನು ಮಲ್ಕೊಳ್ಳೋಣ ಅಂತಿದ್ದೆ. ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ರು. ನಮ್ಮ ಮಾವನಿಂದ ಈ ಥರ ಫೋನ್ ಬಂತು. ಕೀ ಸಿಗ್ತಾ ಇಲ್ವಾ? ಹೌದಾ, ಸರಿ, ನಾನು ಡೂಪ್ಲಿಕೇಟ್ ಕೀ ತರ್ತೀನಿ. ಇದೆಲ್ಲ ಆದಮೇಲೆ ಟಿ ಶರ್ಟ್ ಎಲ್ಲ ಹಾಕ್ಕೊಂಡು ಡೂಪ್ಲಿಕೇಟ್ ಕೀ ತೊಗೊಂಡು ಗಾಡಿ ತೊಗೊಂಡು ಹೊರಟೆ. ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ನನಗೆ ಮತ್ತೆ ಫೋನ್ ಬಂತು. ಕೀ ಸಿಕ್ಕಿದೆ, ನಾನು ಮನೆಗೆ ಬಂದು ರೀಚ್ ಆದೆ ಅಂತ ಹೇಳಿದ್ರು. ಸರಿ ಅಂತ ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು, ಕೇಸರಿ ಬಾತು. ಅದನ್ನು ಮನೆಗೆ ಬಂದು ತಿನ್ಕೊಂಡೆ. ಇಷ್ಟೆಲ್ಲ ಆಗಷ್ಟರಲ್ಲಿ ರಾತ್ರಿ 10:30 ಬಂದು ಎಡಿಟಿಂಗ್ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿಯನ್ನು ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.